ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಟೋಟಲ್ 40 ಪ್ರಾಬ್ಲಮ್ಸ್ ಆಗಿತ್ತು. ನೆಕ್ಸ್ಟ್ ತಗೊಳ್ಳಿ ಪ್ರಾಬ್ಲಮ್ ನಂಬರ್ 41. If x1, y1 and x2, y2 are ends of a focal chord of the parabola y square equal to 4ax, then the square of geometric mean of x1 and x2 is ಅಂತ ಹೇಳಿದ್ರು. ಹೌದಾ? ನೋಡಿ ಇದು ಇದನ್ನ ಇಲ್ಲಿ ಏನು ಕೊಟ್ಟಿರೋದು ಅಂದರೆ ಇದು y ಸ್ಕ್ವೇರ್ ಈಕ್ವಲ್ ಟು 4x ಈ ಥರ ಪ್ಯಾರಾಬೋಲಾ ತೊಗೊತೀನಿ. ಈಗ x1, y1 and x2, y2 are the ends of a focal chord ಅಂತ ಹೇಳಿದ್ದಾರೆ. ಹೌದಾ? ಇದನ್ನ x1, y1 ಇದನ್ನ x2, y2 ಅಂತ ತೊಗೊತೀನಿ. ಇದು ಫೋಕಲ್ ಕಾರ್ಡ್. ಹೌದಾ? ಫೋಕಲ್ ಕಾರ್ಡ್ ಅಂದರೆ ಕಾರ್ಡ್ ಪಾಸಿಂಗ್ ಥ್ರೂ ದ ಫೋಕಸ್ ತಾನೆ. ದೆನ್ ದ ಸ್ಕ್ವಯರ್ ಆಫ್ ಜಾಮೆಟ್ರಿಕ್ ಮೀನ್ ಆಫ್ x1 ಆ್ಯಂಡ್ x2 ಅಂತ ಹೇಳ್ತಾರೆ. ಹೌದಾ? ಅಂದರೆ ಇಲ್ಲಿ ಏನು ಗೊತ್ತಿರೋದು ನಮಗೆ ಸ್ಕ್ವಯರ್ ಆಫ್ ಜಾಮೆಟ್ರಿಕ್ ಮೀನ್. ನೋಡಿ ಆ್ಯಕ್ಚುಲಿ ಜಾಮೆಟ್ರಿಕ್ ಮೀನ್ ಆಫ್ x1 ಆ್ಯಂಡ್ x2 ಅಂದರೆ ರೂಟ್ ಆಫ್ x1 ಇಂಟು x2 ಅಲ್ಲ. ಸ್ಕ್ವಯರ್ ಅಂತ ಹೇಳಿದ್ರೆ ಜಾಮೆಟ್ರಿಕ್ ಮೀನ್ ಸ್ಕ್ವಯರ್ ಅಂದರೆ x1 ಇಂಟು x2 ಕ್ಯಾಲ್ಕುಲೇಟ್ ಮಾಡಬೇಕು ಅಷ್ಟೇ. ಇಲ್ಲಿ ನೋಡಿ ಇದನ್ನು ನಾವು ಏನಂತ ಬರೀಬೋದು ಇನ್ ಜನರಲ್ ಪ್ಯಾರಾಮೆಟ್ರಿಕ್ ಫಾರ್ಮಲ್ಲಿ ಏನಾದ್ರು ಪಾಯಿಂಟ್ನ ಬರ್ಕೊಂಡ್ವಿ ಅಂದರೆ AT ಸ್ಕ್ವೇರ್ 2AT ಬರೀತಿದ್ವಲ್ಲ, ಅದು ಫೋಕಲ್ ಕಾರ್ಡ್ ಆಯಿತು ಅಂದರೆ ರಿಪ್ಲೇಸ್ T ಬೈ -1/t ಮಾಡ್ತಿದ್ವಿ. ಹೌದಾ? ಹಾಗಾದ್ರೆ ಇಲ್ಲೇನು ಬರುತ್ತೆ ಈ ಪಾಯಿಂಟ್ A/t ಸ್ಕ್ವೇರ್ -2A/t. ಹೌದಾ? ಇದನ್ನ ಆಲ್ರೆಡಿ ಎಷ್ಟೊಂದು ಪ್ರಾಬ್ಲಮಲ್ಲಿ ಯೂಸ್ ಮಾಡಿದ್ದೀವಿ, ಗೊತ್ತಿರಬೇಕು. ಈಗ ಇವೆರಡದು ಜಾಮೆಟ್ರಿಕ್ ಮೀನ್ ಅಂದರೆ ಇಲ್ಲಿ ಏನು ಬರುತ್ತೆ ಹಾಗಾದ್ರೆ AT ಸ್ಕ್ವೇರ್ ಇಂಟು A/t ಸ್ಕ್ವೇರ್, ಟಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ A ಸ್ಕ್ವೇರ್ ಬರುತ್ತೆ ಅಷ್ಟೇ. ಹೌದಾ? ಇದು ಆಪ್ಷನ್ ಸಿ ಬರುತ್ತೆ. ಆಯ್ತಲ್ಲ, ಈಸಿ ಇದೆ. ನೆಕ್ಸ್ಟ್ ನೋಡಿ 42. ದ ಈಕ್ವೇಶನ್ ಆಫ್ ದ ಕಾಮನ್ ಟ್ಯಾಂಜೆಂಟ್ ಟು ದ ಪ್ಯಾರಾಬೋಲಾ ಅಂತ ಹೇಳ್ತಾರೆ. ಹೌದಾ? ನೋಡಿ ಅಲ್ಲಿ ಕಂಡೀಷನ್ಸ್ ಬರ್ಕೊಂಡ್ವಿ ಅಂದರೆ ಈಸಿಯಾಗಿ ಬರೀಬೋದು ಅದನ್ನು. ಈಕ್ವೇಶನ್ ಆಫ್ ದ ಕಾಮನ್ ಟ್ಯಾಂಜೆಂಟ್ ಟು ದ ಪ್ಯಾರಾಬೋಲಾ ಅಂತ ಹೇಳ್ತಾರೆ ಅಷ್ಟೇ. ನೋಡಿ ಒಂದು ಪ್ಯಾರಾಬೋಲಾ ಏನು ಕೊಟ್ಟಿರೋದು ನಮಗೆ ಅಲ್ಲಿ y ಸ್ಕ್ವೇರ್ ಈಕ್ವಲ್ ಟು 4ax, ಇನ್ನೊಂದು ಪ್ಯಾರಾಬೋಲಾ x ಸ್ಕ್ವೇರ್ ಇಸ್ ಈಕ್ವಲ್ ಟು 4b. ಹೌದಾ? ನೋಡಿ ಯಾವ ಥರ ಮಾಡ್ಕೊತೀವಿ ಅಂತೇಳಿ ನೋಡಿ, ಈಗ ಇದಕ್ಕೆ ಯಾವ್ದಾದ್ರು ಒಂದು ಟ್ಯಾಂಜೆಂಟ್ನ ಬರ್ಕೊಂಡೆ ಅಂದರೆ ಅದು ಯಾವ ಫಾರ್ಮೇಟಲ್ಲಿ ಇರುತ್ತೆ, y ಇಸ್ ಈಕ್ವಲ್ ಟು mx ಪ್ಲಸ್ ಸಿ ಅಂದರೆ ಏನು ಬರೀತಿದ್ವಿ ನಾವು a/. ಹೌದಾ? ನೋಡಿ ಇಲ್ಲಿಗಾಗುತ್ತೆ ಇನ್ನು 1 ಅಂತ ತೊಗೊಂಡಿರ್ತೀನಿ. ನೋಡಿ ಅದೇ ಥರ ಇದಕ್ಕೀಗ ಇಲ್ಲಿ ಆ್ಯಕ್ಚುಲಿ 4a ಇರೋ ಜಾಗದಲ್ಲಿ 4b ಇದೆ, ಅಂದರೆ a ಇರೋ ಪ್ಲೇಸಲ್ಲಿ b ಇದೆ. ಇಲ್ಲಿ ನೋಡಿ ಸಿ ಇರೋ ಪ್ಲೇಸಲ್ಲಿ a/m ಇದೆ. ಹೌದಾ? m ಇರೋ ಪ್ಲೇಸಲ್ಲಿ m ಇದೆ. ನೋಡಿ ಕಂಡೀಷನ್ ಏನು ಗೊತ್ತಿರೋದು ನನಗೆ, ವಿ ನೋ ದಟ್ ಸಿ ಈಸ್ ಈಕ್ವಲ್ ಟು -a m ಸ್ಕ್ವೇರ್. ಹೌದಾ? ಸಿ ಈಸ್ ಈಕ್ವಲ್ ಟು -a m ಸ್ಕ್ವೇರ್ ಅಂತ ಹೇಳಿದ್ರೆ ಸಿ ಅಂದರೆ a/m ಇದೆ. ದಟ್ ಈಸ್ ಈಕ್ವಲ್ ಟು ಎ ಇರೋ ಜಾಗದಲ್ಲಿ ಬಿ ಇದೆ ತಾನೆ, ಅದಕ್ಕೆ -b ಇಂಟು m ಸ್ಕ್ವೇರ್ ಬೈತಿ. ಹೌದಾ? ಹಾಗಾದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ a ಈಸ್ ಈಕ್ವಲ್ ಟು -b m³ ಆಯಿತು. ಹಾಗಾದ್ರೆ m³ ಅಂದರೆ ಏನು ಬರುತ್ತೆ -a/b ಬರುತ್ತೆ. ಹಾಗಾದ್ರೆ m ಇಸ್ ಈಕ್ವಲ್ ಟು -a/b ಹೋಲ್ ಪವರ್ 1/3 ಬರುತ್ತೆ. ಹೌದಾ? ನೋಡಿ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಅವಾಗ ಈಕ್ವೇಷನ್ ಬರ್ತಾ ಹೋಗುತ್ತೆ. ನೋಡಿ ನಾವು ಈಕ್ವೇಷನ್ ಆಫ್ ಟ್ಯಾಂಜೆಂಟ್ನ ಏನು ಬರೀಬೋದು,
y is equal to m ಅಂತ ಹೇಳಿದ್ರೆ ಮೈನಸ್ ಎ ಬೈ ಬಿ ಹೋಲ್ ಪವರ್ 1/3x ಪ್ಲಸ್ ಎ ಇಂಟು 1/m ಅಂದರೆ ಏನಾಗುತ್ತೆ ಮೈನಸ್ ಬಿ ಬೈ ಎ ಹೋಲ್ ಪವರ್ 1/3. ಹೌದಾ? ನೋಡಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ಬರ್ತದೆ. y is equal to minus a power 1/3 by b power 1/3x plus into minus under minus a into b power 1/3 by a power 1/3. ಹೌದಾ? ಅಥವಾ ಇದನ್ನ ಮೈನಸ್ ಎ ಪವರ್ 1/3x ಮೈನಸ್ ಇದು ಪವರಿಗೆ ಹೋಯ್ತು ಅಂದರೆ ಎ ಪವರ್ 1 ಮೈನಸ್ 1/3 ಇಂಟು ಬಿ ಪವರ್ 1/3 ಅಲ್ಲ, ಇದು ಡಿನಾಮಿನೇಟರ್ ಒಂದು ಬಿ ಪವರ್ 1/3 ಇಲ್ಲ. ಹಾಗಾದ್ರೆ ಇದು y is equal to minus a power 1/3x by b power 1/3 minus a power 2/3 into b power 1/3. ಇದಕ್ಕೆ ಮಲ್ಟಿಪ್ಲೈ ಬೈ ಬಿ ಪವರ್ 1/3 ಮಾಡಿಕೊಂಡೆ ಅಂದರೆ ಬಿ ಪವರ್ 1/3 ಇಂಟು y ಇಸ್ ಈಕ್ವಲ್ ಟು ಬಿ ಪವರ್ 1/3 ಬಿ ಪವರ್ 1/3 ಕ್ಯಾನ್ಸಲ್ ಆಗಿ ಮೈನಸ್ ಎ ಪವರ್ 1/3x ಮೈನಸ್ ಬಿ ಪವರ್ 1/3 ಇಂಟು ಬಿ ಪವರ್ 1/3 ಅಂದರೆ ಬಿ ಪವರ್ 2/3 ಆಗುತ್ತೆ. ಹೌದಾ? ನೋಡಿ ಎಲ್ಲದನ್ನು ಎಲ್ ಎಚ್ ಎಸ್ಸಿಗೆ ತೊಗೊಂಡೆ ಅಂದರೆ ಇಲ್ಲಿ ಆನ್ಸರ್ ಏನು ಬರ್ಬೋದು ಬಿ ಪವರ್ 1/3 ಇಂಟು ವೈ ಪ್ಲಸ್ ಎ ಪವರ್ 1/3 ಇಂಟು ಎಕ್ಸ್ ಪ್ಲಸ್ ಎ ಪವರ್ 2/3 ಇಂಟು ಬಿ ಪವರ್ 2/3 ಈಕ್ವಲ್ ಟು 0. ಹೌದಾ? ಇಲ್ಲಿ ಆಪ್ಷನ್ ಎ ಬರ್ತದೆ. ನೋಡಿ ಕಂಡೀಷನ್ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ನೋಡಿ ಎರಡು ಕಂಡೀಷನ್ ಇಂಪಾರ್ಟೆಂಟೇ ನಮಗೆ. ಇಲ್ಲಿ ಏನು ಹೇಳಿದ್ವಿ ಅಂದರೆ ನಾವು ಇಫ್ y is equal to mx plus c is a tangent, ಹೌದಾ? ಹಾಗಿತ್ತು ಅಂದರೆ 2 y square equal to 4ax ಇತ್ತು ಅಂದರೆ ಕಂಡೀಷನ್ c is equal to a by m, x square is equal to 4ay ಇತ್ತು ಅಂದರೆ ಕಂಡೀಷನ್ c is equal to ಮೈನಸ್ a m square. ಹೌದಾ? ನೋಡಿ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 43. If a tangent line at a point P on a parabola makes angle alpha with its focal distance, then angle between the tangent and axis of the parabola is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್, ನಮಗೆ ಇದು ಗೊತ್ತಿರಬೇಕು. ಇದೇ ರಿಸಲ್ಟ್ನ ಬೇರೆ ಕಡೆಯೂ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಹೌದಾ? ಈ 43ನ ನೋಟ್ ಅಂತಲೂ ತಗೋಬೋದು. ನೋಡಿ ಇಲ್ಲಿ ಏನು ಗೊತ್ತಿರಬೇಕು ಅಂದರೆ ನಮಗೆ if a tangent at a point P on a parabola makes angle alpha with its focal distance, then angle between the tangent and axis of the parabola is ಆಲ್ಫಾನೇ ಆಗಿರುತ್ತೆ. ನೋಡಿ ಇದನ್ನು ಪ್ರೂವ್ ಮಾಡ್ತೀನಿ ನಾನು. ಅಂದರೆ ಇಲ್ಲಿ ಏನು ಆ್ಯಂಗಲ್ ಇರುತ್ತಲ್ಲ ಅದೇ ಆ್ಯಂಗಲ್ ಇಲ್ಲೂ ಬರುತ್ತೆ. ಅಂದರೆ ಇದು ಮೀನಿಂಗ್ ನೋಡಿ ಈ ಥರ ಇದೆ. ಡಯಾಗ್ರಾಮ್ ಏನಾದ್ರು ತೊಗೊಂಡೆ ಅಂದರೆ ಈಗ y ಸ್ಕ್ವೇರ್ ಈಕ್ವಲ್ ಟು 4ax ಬರ್ಕೊಂಬಿಡ್ತೀನಿ ನೋಡಿ. ಇದೊಂದು ಪ್ಯಾರಾಬೋಲಾ, y ಸ್ಕ್ವೇರ್ ಈಕ್ವಲ್ ಟು 4ax. ಹೌದಾ? ಇಲ್ಲಿ ಏನು ಹೇಳ್ತಿದೆ ಅಂದರೆ ಇಫ್ ಎ ಟ್ಯಾಂಜೆಂಟ್ ಅಟ್ ಎ ಪಾಯಿಂಟ್ ಪಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಟ್ಯಾಂಜೆಂಟ್ ಅಟ್ ಎ ಪಾಯಿಂಟ್ ಪಿ, ಈ ಪಾಯಿಂಟ್ ಪಿ ಅಂತ ಒಂದು ಟ್ಯಾಂಜೆಂಟ್ ಇದೆ ಅಂದ್ಕೊಳ್ಳಿ. ಹೌದಾ? ಮೇಕ್ಸ್ ಆ್ಯನ್ ಆ್ಯಂಗಲ್ ಆಲ್ಫಾ ವಿತ್ ದ ಫೋಕಲ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಇದನ್ನು
ಫೋಕಲ್ ಡಿಸ್ಟೆನ್ಸ್ ಎಸ್ ಅಂತ ತೊಗೊತೀನಿ, ಈ ಆ್ಯಂಗಲ್ನ ಆಲ್ಫಾ ಅಂತ ಹೇಳಿದ್ರು ಅಂದರೆ ದೆನ್ ದ ಆ್ಯಂಗಲ್ ಮೇಡ್ ಬೈ ದ ಟ್ಯಾಂಜೆಂಟ್ ವಿತ್ ದ ಆಕ್ಸಿಸ್ ಆಫ್ ದ ಪ್ಯಾರಾಬೋಲಾ ಇಸ್ ಆಲ್ಸೋ ಆಲ್ಫಾ. ಅಂದರೆ ಇವೆರಡು ಆ್ಯಂಗಲ್ ಸೇಮ್ ಆಗಿರುತ್ತೆ ಅಂತೇಳಿ ಅಷ್ಟೇ. ಆಯ್ತಲ್ಲ ನೋಡಿ, ಅದನ್ನು ಯಾವ ಥರ ಪ್ರೂವ್ ಮಾಡ್ತೀವಿ ಅಂತ, ಇವೆರಡು ಆ್ಯಂಗಲ್ ಸೇಮ್ ಆಗಿರುತ್ತೆ ಅಂದರೆ ಈ ಟ್ರಯಾಂಗಲ್ ಐಸಾಸೆಲೆಸ್ ಆಗಬೇಕು, ಅದಕ್ಕೆ ಇವೆರಡು ಸೈಡು ಏನಾಗಿರ್ಬೇಕು ನಮಗೆ ಸೇಮ್ ಆಗಬೇಕಷ್ಟೆ. ಅದಕ್ಕೆ ಪಿ ಎಸ್ಸು ಮತ್ತು ಇದೇನಾದ್ರು ನನಗೆ ಕ್ಯೂ ಅಂದ್ಕೊಂಡೆ ಅಂದರೆ ಪಿ ಕ್ಯೂ ಎರಡು ಸೈಡ್ನ ಸೇಮ್ ಅಂತ ಪ್ರೂವ್ ಮಾಡ್ತೀವಿ ನೋಡಿ. ಎರಡು ಸೈಡ್ ಸೇಮ್ ಆಯಿತು ಅಂತ ಹೇಳಿದ್ರೆ ಆ್ಯಂಗಲ್ಲು ಸೇಮ್ ಆಗಬೇಕಷ್ಟೆ, ಹೌದಾ? ಸರಿ, ಇವೆರಡು ಸೈಡ್ ಸೇಮ್, ಸೈಡ್ ಆಪೋಸಿಟ್ ಟು ದ ಆ್ಯಂಗಲ್ಸ್ ಆರ್ ಸೇಮ್ ಆಗಬೇಕು, ಇವೆರಡು ಪ್ರೂವ್ ಮಾಡಬೇಕು, ಹೌದಾ? ನೋಡ್ಕೊಳ್ಳಿ, ಫಸ್ಟ್ ಪಾಯಿಂಟ್ನ ಏನು ತೊಗೊತೀನಿ ಅಂದರೆ AT ಸ್ಕ್ವೇರ್ 280 ತೊಗೋಬೋದಲ್ಲ. ಈ ಥರ ತೊಗೊಂಡ್ವಿ ಅಂದರೆ ಇದೇನು ನಮಗೆ ಫೋಕಲ್ ಡಿಸ್ಟೆನ್ಸ್ ತಾನೆ. ಫೋಕಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನಾಗ್ಬಿಡುತ್ತೆ ನಮಗಿದು, ಇದ್ರದ್ದಂತೂ ಎ ಅಲ್ಲ, ಇದು A,0, ಹೌದಾ? ಎ ಪ್ಲಸ್ ಎಕ್ಸ್ ಕೋಆರ್ಡಿನೇಟ್ ಬರೀತಿದ್ವಿ ಅಂದರೆ AT ಸ್ಕ್ವೇರ್ ಎ ಬರೀಬೋದು, ಹೌದಾ? ಅಂದರೆ ಇಲ್ಲಿ ಏನಂತ ಗೊತ್ತಾಯಿತು, ಪಿ ಎಸ್ ಇಸ್ ಈಕ್ವಲ್ ಟು AT ಸ್ಕ್ವೇರ್ ಪ್ಲಸ್ ಎ, ಹೌದಾ? ನೆಕ್ಸ್ಟ್ ನೋಡಿ, ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಕಂಡುಹಿಡಿಯೋಕ್ಕೆ ಟ್ರೈ ಮಾಡ್ತೀನಿ. AT ಸ್ಕ್ವೇರ್ 280 ಹತ್ರ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ವಿ ಅಂದರೆ 1/t, ಹೌದಾ? ಇದನ್ನು ಗೊತ್ತಿರಬೇಕು. ಸ್ಲೋಪ್ ಆಫ್ ಟ್ಯಾಂಜೆಂಟ್ 1/t ಇದೆ ಅಂದರೆ ದಟ್ ಇಂಪ್ಲೈಸ್ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಏನಾಗುತ್ತೆ ಅಂದರೆ y minus y1 is equal to m into x minus x1, ಹೌದಾ? y minus y1 ಅಂದರೆ y minus 280 is equal to ಸ್ಲೋಪ್ 1/t into x minus 80 ಸ್ಕ್ವೇರ್, ಹೌದಾ? ನೋಡಿ, ಟಿ ಇಂದ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ಬೋದು, ty minus 2at ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 80 ಸ್ಕ್ವೇರ್. ಇವೆರಡೂ LHSಗೆ ತೊಗೊಂಡೆ ಅಂದರೆ RHSಗೆ ತೊಗೊಂಡೆ ಅಂದರೆ ಎಕ್ಸ್ ಮೈನಸ್ ty ಪ್ಲಸ್ 280 ಸ್ಕ್ವೇರ್ ಮೈನಸ್ 80 ಸ್ಕ್ವೇರ್ ಈಕ್ವಲ್ ಟು 0, ಅಥವಾ ಎಕ್ಸ್ ಮೈನಸ್ ty ಪ್ಲಸ್ 80 ಸ್ಕ್ವೇರ್ ಈಕ್ವಲ್ ಟು 0 ಬರುತ್ತೆ, ಹೌದಾ? ನೋಡಿ, ಇದು ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಆಯಿತು. ಇದನ್ನು ನಾವು ಕ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ. ಕ್ಯೂ ಅಂತ ಹೇಳಿದ್ರೆ ಈ ಪಾಯಿಂಟ್ ಒಳಗೆ ಯಾವಾಗಲೂ y ಕೋಆರ್ಡಿನೇಟ್ ಏನಾಗಿರುತ್ತೆ ಅಂದರೆ 0 ಇರುತ್ತೆ, ಯಾಕಂದರೆ ಎಕ್ಸ್ ಆಕ್ಸಿಸ್ ಮೇಲೆ ಬರುತ್ತೆ ತಾನೆ. ನೋಡಿ, ಇಫ್ y ಈಕ್ವಲ್ ಟು 0 ತೊಗೊಂಡೆ ಅಂದರೆ ಎಕ್ಸ್ ಪ್ಲಸ್ 80 ಸ್ಕ್ವೇರ್ ಈಕ್ವಲ್ ಟು 0 ಆಗಿಬಿಟ್ಟು ಎಕ್ಸ್ ಈಕ್ವಲ್ ಟು ಮೈನಸ್ 80 ಸ್ಕ್ವೇರ್ ಆಯಿತು. ದೇರ್ಫೋರ್ ಕ್ಯೂ ಏನಾಗ್ಬಿಡುತ್ತೆ ಅಂದರೆ ಮೈನಸ್ 80 ಸ್ಕ್ವೇರ್ 0, ಹೌದಾ? ಹಾಗೆ ನೋಡಿ, ಈಗ ನಾವು ಎಸ್ ಕ್ಯೂ ಕಂಡುಹಿಡಿಯಬಹುದಾಗತ್ತೆ. ಈಗ ನಾವು ಎಸ್ ಕ್ಯೂ ಇಸ್ ಈಕ್ವಲ್ ನೋಡಿ, ಎಸ್ ಕ್ಯೂ ಅಂದರೆ ಎಸ್ ಒ ಪ್ಲಸ್ ಒ ಕ್ಯೂ ಬರೀಬೋದಲ್ಲ. ನೋಡಿ, ಎಸ್ ಒ ಅಂದರೆ ಇಲ್ಲಿಂದ ಇಲ್ಲಿಗಿರೋದು ಲೆಂತ್ ಎ ಅಂತ ಗೊತ್ತಿದೆ. ಓ ಕ್ಯೂ ಅಂದರೆ ಆ್ಯಕ್ಚುಲಿ ಮೈನಸ್ 80 ಸ್ಕ್ವೇರ್ ಇದೆ, ಅಂದರೆ ಡಿಸ್ಟೆನ್ಸ್ ಯಾವಾಗಲೂ ಪಾಸಿಟಿವ್ ಇರ್ಬೇಕು ತಾನೆ. ಅದಕ್ಕೆ ನಾನು 80 ಸ್ಕ್ವೇರ್ ತೊಗೊತೀನಿ. ಹಾಗಾದ್ರೆ ಇದೇನಾಗುತ್ತೆ, ಎ ಪ್ಲಸ್ 80 ಸ್ಕ್ವೇರ್, ಹೌದಾ? ನೋಡಿ, ಎ ಪ್ಲಸ್ 80 ಸ್ಕ್ವೇರ್ ಅಂದರೆ ಏನು ಬಂದಿದೆ, ಪಿ ಎಸ್ ಬಂದಿದೆ ತಾನೆ. ಹಾಗಾದ್ರೆ ಎಸ್ ಕ್ಯೂ ಇಸ್ ಈಕ್ವಲ್ ಟು ಪಿ ಎಸ್ ಬಂತು. ನೋಡಿ, ಎಸ್ ಕ್ಯೂ ಇಸ್ ಈಕ್ವಲ್ ಟು ಪಿ ಎಸ್ ಬಂತು ಅಂದರೆ ಈ ಟ್ರಯಾಂಗಲ್ ಏನಾಗಿರುತ್ತೆ, ಇದು ಎಸ್, ಇದು ಕ್ಯೂ, ಇದು ಪಿ, ಹೌದಾ? ಎಸ್ ಕ್ಯೂ ಇಸ್ ಈಕ್ವಲ್ ಟು ಪಿ ಎಸ್ ಅಂದರೆ ಐಸಾಸೆಲೆಸ್ ಟ್ರಯಾಂಗಲ್. ಇನ್ನೇನು ಐಸಾಸೆಲೆಸ್ ಟ್ರಯಾಂಗಲ್ ಆ್ಯಂಗಲ್ಸ್ ಆಪೋಸಿಟ್ ಟು ದ ಈಕ್ವಲ್ ಸೈಡ್ಸ್ ಆರ್ ಸೇಮ್ ಅಂತ ಹೇಳಿದ್ವಿ. ಹಾಗಾದ್ರೆ ಈ ಆ್ಯಂಗಲ್ ಸೇಮು. ಇದನ್ನ ಆಲ್ಫಾ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಆ್ಯಂಗಲ್ ಏನಾಗುತ್ತೆ, ಆಲ್ಫಾ, ಹೌದಾ? ಅದಕ್ಕೆ ದಟ್ ಇಂಪ್ಲೈಸ್ ಆ್ಯಂಗಲ್ ಎಸ್ ಕ್ಯೂ ಪಿ ಇಸ್ ಈಕ್ವಲ್ ಟು ಆಲ್ಫಾ ಬರೀಬೇಕು, ಹೌದಾ? ಹಾಗೆ ನೋಡಿ, ಈ ಥಿಯರಮ್ ಗೊತ್ತಿರಲಿಲ್ಲ ಅಷ್ಟೇ, ಜಸ್ಟ್ ಅದು ಪ್ರೂಫ್ ಮಾಡ್ಕೊಂಡಿದ್ದೀನಿ. ಆದರೆ ಡೈರೆಕ್ಟಾಗಿ ರಿಸಲ್ಟ್ ಗೊತ್ತಿತ್ತು ಅಂದರೆ ಎಷ್ಟೊಂದು ಕಡೆ ಯೂಸ್ ಆಗುತ್ತೆ. ಅಂದರೆ ಇಲ್ಲಿ ಆ್ಯಂಗಲ್ ಮೇಡ್ ಬೈ ದ ಟ್ಯಾಂಜೆಂಟ್ ಆ್ಯಂಡ್ ದ ಫೋಕಲ್ ಡಿಸ್ಟೆನ್ಸ್ ಈಸ್ ಆಲ್ಫಾ ಆಯಿತು ಅಂದರೆ ದೆನ್ ಆ್ಯಂಗಲ್ ಮೇಡ್ ಬೈ ದ ಟ್ಯಾಂಜೆಂಟ್ ಆ್ಯಂಡ್ ಆಕ್ಸಿಸ್ ಆಫ್ ದ ಪ್ಯಾರಾಬೋಲಾ ಈಸ್ ಆಲ್ಸೋ ಆಲ್ಫಾ, ಹೌದಾ? ನೋಡಿ, ಎರಡು ರಿಸಲ್ಟ್ ಗೊತ್ತಿರಲಿ, ಯೂಸ್ ಆಗುತ್ತೆ. ನೆಕ್ಸ್ಟು ಎಲ್ಲಾದರೂ ಒಂದು ಕಡೆ ಯೂಸ್ ಮಾಡ್ಕೋಬೋದು, ಡೈರೆಕ್ಟಾಗಿ ಬರ್ಕೊಂಬಿಟ್ರೆ ಈಸಿ ಆಗಿಬಿಡುತ್ತೆ.
ಗೊತ್ತಾಯ್ತಲ್ಲ. ನೆಕ್ಸ್ಟ್ ಒಂದು ನೋಡಿ, ನೆಕ್ಸ್ಟ್ ನೋಡಿ 44. ನೋಡಿ 44 ನೋಡಿ, if a focal chord of a parabola y square equal to 4ax makes angle theta with its axis, then the length of perpendicular from vertex to the chord is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಇಲ್ಲಿ, if a focal chord of a parabola y square equal to 4ax, ಹೌದಾ? ಡಯಾಗ್ರಾಮ್ ಏನೈತೆ ತೊಗೊಂಡೆ ಅಂದರೆ y square equal to 4ax. ಫೋಕಲ್ ಕಾರ್ಡ್ ಆಫ್ ದ ಪ್ಯಾರಾಬೋಲಾ ಮೇಕ್ಸ್ ಅನ್ ಆಂಗಲ್ ಟೀಟಾ ವಿತ್ ಇಟ್ಸ್ ಆಕ್ಸಿಸ್ ಅಂತ ಹೇಳಿದ್ದಾರೆ. ಹೌದಾ? ಒಂದು ಫೋಕಲ್ ಕಾರ್ಡ್ ತೊಗೊತೀನಿ, ಈ ಥರ ಈಗ ಫೋಕಲ್ ಕಾರ್ಡ್ ಇದೆ ಅಂದ್ಕೊಳ್ಳಿ, ಆದರೆ ಇದು ಫೋಕಸ್ಸು, ಇದು ಆ್ಯಂಗಲ್ ಟೀಟಾ. ಹೌದಾ? ಯಾಕಂದರೆ ವಿತ್ ಇಟ್ಸ್ ಆಕ್ಸಿಸ್ ಅಂತ ಹೇಳಿದ್ದಾರೆ. ಹೌದಾ? ದೆನ್ ದ ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಫ್ರಮ್ ವರ್ಟೆಕ್ಸ್ ಟು ದಿಸ್ ಕಾರ್ಡ್ ಈಸ್ ಅಂತ ಹೇಳಿದ್ದಾರೆ. ಇದು ವರ್ಟೆಕ್ಸ್ ತಾನೇ, ಇಲ್ಲಿಂದ ಇಲ್ಲಿಗೆ ಒಂದು ಪರ್ಪೆಂಡಿಕ್ಯುಲರ್ ಬರ್ಕೊಂಡೆ ಅಂದರೆ, ಹೌದಾ, ಇದರ ಲೆಂತ್ನ ಕೇಳಿದ್ದಾರೆ ಅಷ್ಟೇ. ನೋಡಿ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಇದು ಎಸ್ ವರ್ಟೆಕ್ಸ್ನ ವಿ ಅಂತ ತೊಗೊತೀನಿ ಅಂದ್ಕೊಳ್ಳಿ, ಫೋಕಲ್ ಕಾರ್ಡ್ನ ಪಿ ಕ್ಯೂ ತೊಗೊಂಡಿದ್ದೀನಿ. ಹೌದಾ? ಇದನ್ನು ವಿ ಆರ್ ಅಂತ ತೊಗೊಂಡೆ ಅಂದರೆ ಈಗ ನಾವು ವಿ ಆರ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಷ್ಟೇ. ಹೌದಾ? ನೋಡಿ ಇಲ್ಲಿ ಈಸಿಯಾಗಿ ಬರೀಬೋದು. ಇಲ್ಲಿ ಏನೇನು ಬರ್ಕೊತೀನಿ ಅಂದರೆ, ಹಿಯರ್ ಆ್ಯಂಗಲ್ ಪಿ ಎಸ್ ಎಕ್ಸ್ ಆ್ಯಂಡ್ ಆ್ಯಂಗಲ್ ಕ್ಯೂ ಎಸ್ ವಿ ಆರ್ ಈಕ್ವಲ್ ಅಂತ ಬರೀಬೋದು. ಯಾಕಂದರೆ ಅದೇನದು ಎರಡು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಇದು. ಹೌದಾ? ಮತ್ತು ನಮಗೆ ಎಸ್ ವಿನ ಎ ಅಂತ ಗೊತ್ತಿದೆ. ಹೌದಾ? ವಿ ಆರ್ ಕ್ಯಾಲ್ಕುಲೇಟ್ ಮಾಡಬೇಕು. ಡೈರೆಕ್ಟಾಗಿ ಟ್ರಯಾಂಗಲ್ ಯೂಸ್ ಮಾಡ್ಕೊಳ್ಳಿ, ಬಂದ್ಬಿಡುತ್ತೆ. ನೋಡಿ ಒಂದು ಟ್ರಯಾಂಗಲ್ ಈ ಥರ ಇದೆ, ಅಲ್ಲಿ ಇದು ವಿ, ಇದು ಎಸ್, ಇದು ಆರ್, ಇದು ರೈಟ್ ಆ್ಯಂಗಲ್. ಹೌದಾ? ಇದು ಟೀಟಾ, ಇದು ಎ ಅಂತ ಗೊತ್ತಿದೆ, ನಮಗೆ ವಿ ಆರ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? ಅಂದರೆ ನೋಡಿ ಇದು ಹೈಪಾರ್ಟನಸ್ ಆಗುತ್ತಲ್ಲ ಇದು, ಯಾಕಂದರೆ ಸೈಡ್ ಆಪೋಸಿಟ್ಟು 90 ಡಿಗ್ರೀಸ್ ಹೈಪಾರ್ಟನಸ್, ಇದು ಟೀಟಾಗ ಆಪೋಸಿಟ್ ಇದೆ ಅಂದರೆ ಆಪೋಸಿಟ್. ಅಂದರೆ ಆಪೋಸಿಟ್ಟು ಮತ್ತು ಹೈಪಾರ್ಟನಸ್ ಯೂಸ್ ಮಾಡ್ಕೊತೀವಿ ಅಂದರೆ ನಾವು ಇಲ್ಲಿ ಏನು ಯೂಸ್ ಮಾಡಬೇಕು, ಸೈನ್ ಟೀಟಾ ಯೂಸ್ ಮಾಡ್ಕೊಂಡ್ರೆ. ಹೌದಾ? ಹಾಗಾದ್ರೆ ನೋಡಿ, ನಾವು ಫ್ರಮ್ ಟ್ರಯಾಂಗಲ್ ವಿ ಆರ್ ಎಸ್ ಏನು ಬರೀತೀವಿ, ಸೈನ್ ಟೀಟಾ ಇಸ್ ಈಕ್ವಲ್ ಟು ವಿ ಆರ್ ಬೈ ಎಸ್ ವಿ, ಅಥವಾ ಸೈನ್ ಟೀಟಾ ಇಸ್ ಈಕ್ವಲ್ ಟು ವಿ ಆರ್ ಬೈ ಎ, ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ವಿ ಆರ್ ಇಸ್ ಈಕ್ವಲ್ ಟು ಎ ಇಂಟು ಸೈನ್ ಟೀಟಾ. ಹೌದಾ? ಒಂದು ಆಪ್ಷನ್ ಸಿ ಬರೋದಷ್ಟೇ, ಈಸಿ ಇದೆ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ ಅಷ್ಟೇ. ಹೌದಾ? ವಿ ಆರ್ನ ಕಂಡುಹಿಡಿಯಬೇಕು. ಅದಕ್ಕೆ ಡೈರೆಕ್ಟಾಗಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಟ್ರಿಗ್ನೋಮೆಟ್ರಿ ಐಡಿಯಾ ಯೂಸ್ ಮಾಡ್ಕೊಂಬಿಟ್ಟೆ ಅಂದರೆ ವಿ ಆರ್ ಬಂದ್ಬಿಡುತ್ತೆ. ಅಂದರೆ ನಮಗೆ ಇಲ್ಲಿ ಇಂಪಾರ್ಟೆಂಟ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಗೊತ್ತಾಗಬೇಕಷ್ಟೆ. ಹೌದಾ? ಇದೇನು ಅಂದರೆ ನಮಗಿದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಇದು. ಹೌದಾ? ಆರ್ ಈಕ್ವಲ್ ಅಲ್ಲ, ಲೈಕ್ ಈ ಆ್ಯಂಗಲು ಮತ್ತು ಈ ಆ್ಯಂಗಲ್ ಎರಡು ಏನಾಗಿರುತ್ತೆ, ಸೇಮ್. ಆ ಐಡಿಯಾ ಯೂಸ್ ಮಾಡ್ಕೊಂಬಿಟ್ವಿ ಅಂದರೆ ಈಸಿಯಾಗಿ ಬರಿಬೋದು. ಆಯ್ತಲ್ಲ ಇದು? ನೆಕ್ಸ್ಟ್ ಒಂದು ನೋಡಿ 45. An equilateral triangle is inscribed in the parabola y square equal to 4x, whose vertex is at the vertex of the parabola. The area of the triangle is ಅಂತ ಹೇಳಿದ್ದಾರೆ ಅಷ್ಟೇ. ಹೌದಾ? ನೋಡಿ ಈಸಿ ಇದೆ. ನೋಡಿ ಫಸ್ಟ್ ಏರಿಯಾ ಆಫ್ ಅನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಗೊತ್ತಿರಬೇಕು ನಮಗೆ. ಹೌದಾ? ನಮಗೆ ಏನು ಗೊತ್ತಿರಬೇಕು ನೋಡಿ, ನೋಟ್ ನೋಡಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈ ಥರ ಇದೆ ಅಂದರೆ
ಹೌದಾ? ಈ ಸೈಡ್ನ ನಾನು ಎಕ್ಸ್ ಬರ್ಕೊಂಡೆ ಅಂದರೆ ನೋಡಿ, ಹೈಟ್ನ ಏನು ಬರ್ಕೊತಾ ಇದ್ವಿ ಅಂತೇಳಿ ನಮಗೆ ಗೊತ್ತಿರಬೇಕಲ್ಲಿ. ಹೌದಾ? √3x/2 ಅಂತ ಬರಿತಿದ್ವಿ. ಹೌದಾ? ಹಾಗಾದ್ರೆ ಇದು ಏರಿಯಾ ಏನಾಗಿತ್ತು ಅಂದರೆ, ಏರಿಯಾ ಆಫ್ ಆನ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ನಮಗೆ ಗೊತ್ತಿರಬೇಕು. ಏನು ಬರಿತಿದ್ವಿ ಅಂದರೆ √3/4x² ಅಂತ ಬರಿತೀವಿ. ಹೌದಾ? ಸ್ಕ್ವೇರ್ ಯೂನಿಟ್ಸ್. ನೋಡಿ, ಈ ಫಾರ್ಮುಲಾ ಗೊತ್ತಿತ್ತು ಅಂದರೆ ಅದನ್ನ ಇಲ್ಲಿ ಯೂಸ್ ಮಾಡ್ಕೊತೀವಿ ಅಷ್ಟೇ. ನೋಡಿ, ಹಾಗಾದ್ರೆ ಇಲ್ಲಿ ಏನು ಕೇಳಿರೋದು ನಮಗೆ, an equilateral triangle is inscribed in the parabola y² = 4x ಅಂತ ಹೇಳಿದ್ದಾರೆ. ಹೌದಾ? ಈ ಥರ ಈಗ ಪ್ಯಾರಾಬೋಲಾ ತಗೊತೀನಿ, y² = 4x. ಹೌದಾ? whose vertex is at the vertex of the parabola ಅಂತ ಹೇಳಿದ್ದಾರೆ. ಅಂದರೆ ಒನ್ ಆಫ್ ದ ವರ್ಟೆಕ್ಸ್ ಆಫ್ ದ ಪ್ಯಾರಾಬೋಲಾದಲ್ಲಿ ಇದೆ ಅಂತ ಹೇಳ್ತಾರೆ ಇದು. ಹೌದಾ? ಅದರಿಂದ ಎ ಅಂದ್ಕೊಂಡಿರ್ತೀನಿ ಜಸ್ಟ್. ಇಲ್ಲೆಲ್ಲ ಬಿ ಇದೆ, ಇಲ್ಲೆಲ್ಲ ಸಿ ಇದೆ. ಹಾಗಾದ್ರೆ ಎ ಬಿ ಸಿ ಇಸ್ ಆನ್ ಏನಂತ ಹೇಳ್ತೀವಿ, ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದ್ವಿ ಅಂದರೆ ಇದೊಂದು ಏರಿಯಾ ಕೇಳಿದ್ದಾರೆ ಅಷ್ಟೇ. ಹೌದಾ? ಇದಂತೂ 0,0. ನೋಡಿ, ಇಲ್ಲಿ 4 ಎ ಇರೋ ಜಾಗದಲ್ಲಿ 4 ಇದೆ ಅಂದರೆ ಎ = 1. ಹಾಗಾದ್ರೆ ಇದನ್ನ ಏನು ಬರಿಬೋದು ನಾವು, t² 2t ಬರಿಬೋದು. ನೋಡಿ, ಇಲ್ಲಿ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಈ ಆ್ಯಂಗಲ್ ಎಷ್ಟಾಗುತ್ತೆ, ಕಂಪ್ಲೀಟ್ ಆ್ಯಂಗಲ್ ಈ 60 ಡಿಗ್ರಿ ಅಲ್ಲ. ಹಾಗಾದ್ರೆ ಈ ಆ್ಯಂಗಲ್ಲು 30 ಡಿಗ್ರಿ ಆಗುತ್ತೆ. ಇದು t², ಇದು 2t. ಹೌದಾ? ಇದು ನೋಡಿ, ಆಗಿದೆ ಇದನ್ನೇನಾದ್ರು ಡಿ ಅಂದ್ಕೊಂಡೆ ಅಂದರೆ ಡೈರೆಕ್ಟಾಗಿ ಫ್ರಂಟ್ ಟ್ರಯಾಂಗಲ್ ಎ ಡಿ ಬಿ, ಫ್ರಮ್ ಟ್ರಯಾಂಗಲ್ ಎ ಡಿ ಬಿ ಏನು ಬರೀಬೋದು, tan 30 ಡಿಗ್ರಿ = 2t/t². tan 30 ಡಿಗ್ರಿಯಿಂದ 1/√3 = 2/t ಆಗುತ್ತಲ್ಲ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ t = 2√3. ಹಾಗಾದ್ರೆ therefore ಬಿ ಏನಾಗುತ್ತೆ, 2√3² ಅಂದರೆ 4 × 3 ಅಂದರೆ 12, 2 2s 4√3. ಹೌದಾ? ನೋಡಿ, ಬಿ ಗೊತ್ತಾಯಿತು ಅಂದರೆ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಸೈಡ್ ಎ ಬಿ ಕಂಡುಹಿಡಿಬೋದಲ್ಲ. ಹಾಗೆ ನೋಡಿ, ನಾವು ಎ ಬಿ = √x2 - x1² ಅಂದರೆ 12 - 0² + 4√3 - 0². 12² ಅಂದರೆ 144, 4² ಅಂದರೆ 16, 16 3s 48 ಬರುತ್ತೆ. ಹೌದಾ? ಅಂದರೆ ಎಷ್ಟು ಬರುತ್ತೆ, √192 ಬರುತ್ತೆ. ಹೌದಾ? ನೋಡಿ, ಇದು ಎಕ್ಸ್ ಆಯ್ತಿದ್ದು. ಹಾಗಾದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಜಸ್ಟ್ ನಾವು ಏನು ಬರ್ಕೊಂಡ್ವಿ, ಏರಿಯಾ ಆಫ್ ಟ್ರಯಾಂಗಲ್ = √3/4x². ಹಾಗಾದರೆ √3/4 × x² ಅಂದರೆ √192² ಅಂದರೆ ಆನ್ಸರ್ √3/4 × 192. ಇದನ್ನು ಸಿಂಪ್ಲಿಫೈ ಮಾಡಬೇಕಷ್ಟೆ. 4 4s 16, 4 8s ಅಂದರೆ 48 √3² ಯೂನಿಟ್ಸ್ ಬರುತ್ತೆ. ಅಂದರೆ ಫಸ್ಟ್ ಎ ಬರ್ತದೆ ಅಷ್ಟೇ. ಆಯ್ತಲ್ಲ? ನೋಡಿ, ನಾವಿಲ್ಲಿ ಏನು ಗೊತ್ತಿರಬೇಕು ಅಂದರೆ ಪಾಯಿಂಟ್ನ ಜನರಲ್ ಫಾರ್ಮಲ್ಲಿ ಬರಿತಾ ಇದ್ದೀವಿ. t², 280 ತೊಗೊಂಡ್ಬಿಡ್ತೀವಿ. 80² 280. ಅದು ಎ ಇರೋ ಜಾಗದಲ್ಲಿ 1 ಇದೆ. ಆ ಐಡಿಯಾ ಯೂಸ್ ಮಾಡ್ಕೊಳೋದು. ನೆಕ್ಸ್ಟ್ ಟಿ ಕಂಡುಹಿಡಿಯೋದಕ್ಕೆ ಟ್ಯಾನ್ ಯೂಸ್ ಮಾಡಿದ್ರೆ ಆಯ್ತು. ಯಾಕಂದ್ರೆ ಅಲ್ಲೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ. ಟ್ರಿಗ್ನೋಮೆಟ್ರಿ ಫಂಕ್ಷನ್ ಯೂಸ್ ಮಾಡ್ಕೊಂಡ್ಬಿಟ್ರೆ tan 30 = 2t/t² ಬರ್ತದೆ. ಆಪೋಸಿಟ್ ಬೈ ಅಡ್ಜಸೆಂಟ್ ಯೂಸ್ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಟಿ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಟಿ ವ್ಯಾಲ್ಯೂ ಯೂಸ್ ಮಾಡ್ಕೊಂಡ್ರೆ ಪಾಯಿಂಟ್ ಬಿ ಬರುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳೋದಷ್ಟೇ. ಹೌದಾ? ಆಯ್ತಲ್ಲ?
ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ 46. The equation of a tangent to the parabola y square equal to 12x is y equal to x plus 3. The point on the line from which other tangent to the parabola is perpendicular to the given tangent is ಅಂತ ಹೇಳಿದ್ದಾರೆ ಹೌದಾ. The equation of the tangent to the parabola y square is equal to 12x is y equal to x plus 3 ಅಂತ ಹೇಳಿದ್ದಾರೆ ಹೌದಾ. ಅಂದರೆ ನೋಡಿ ಈಗ ಪ್ಯಾರಾಬೋಲಾ ಈ ಥರ ಈಗ ತೊಗೊತೀನಿ. y square equal to 12x. ಹೌದಾ. ನೆಕ್ಸ್ಟ್ ಏನಂತ ಹೇಳ್ತೇವೆ, y equal to x plus 3 is a tangent ಅಂತ ಹೇಳ್ತಿದ್ದಾರೆ ಹೌದಾ. ಅಂದರೆ ಈ ಥರ ಈಗ ಬರ್ಬೋದು ಟ್ಯಾಂಜೆಂಟ್. ಹೌದಾ. The point on this line from which other tangent to the parabola is perpendicular to the given tangent is ಅಂತ ಹೇಳಿದ್ರು ಹೌದಾ. ಅಂದರೆ ಇದ್ರ ಮೇಲೆ ಯಾವುದೋ ಒಂದು ಪಾಯಿಂಟ್ ಬರಬೇಕು. ಇಲ್ಲಿಂದ ಇನ್ನೊಂದು ಟ್ಯಾಂಜೆಂಟ್ ಡ್ರಾ ಮಾಡಿದೆ ಅಂದರೆ ಇವೆರಡು ಏನಾಗಿರ್ಬೇಕು, ನನಗೆ ಪರ್ಪೆಂಡಿಕ್ಯುಲರ್ ಇರಬೇಕು. ಅಂದರೆ ಈ ಪಾಯಿಂಟ್ನ ಏನು ಅಂತ ಕೇಳಿದ್ದಾರೆ ಅಷ್ಟೇ ಹೌದಾ. ದ ಪಾಯಿಂಟ್ ಆನ್ ದಿಸ್ ಲೈನ್ ಅಂತ ಹೇಳ್ತಾರೆ ನೋಡಿ. ಇದನ್ನ ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ, ಇದ್ರದ್ದು ಒಂದು ಪಾಯಿಂಟ್ ಅಂತ ಈಸಿಯಾಗಿ ಬರ್ಕೊಂಬಿಡ್ತೀವಿ. ಒಂದು ಪಾಯಿಂಟ್ ಈಸಿಯಾಗಿ ಬರ್ಕೊಂಡು ಅಂದರೆ ಆ ಪಾಯಿಂಟ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಟ್ವಿ ಅಂದರೆ ಇನ್ನೊಂದು ಪಾಯಿಂಟ್ ಬಂದ್ಬಿಡುತ್ತೆ ಹೌದಾ. ನಮಗಿಲ್ಲಿ ಏನು ಗೊತ್ತಿರೋದು ಅಂದರೆ ನೋಡಿ, ಇದು ಗೊತ್ತಿರಬೇಕು, ಇಂಪಾರ್ಟೆಂಟ್ ನೋಟು. ಆಲ್ರೆಡಿ ಹೇಳಿದ್ವಿ ಇದನ್ನು. ಲೋಕಸ್ ಆಫ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ of two perpendicular tangents is a ಡೈರೆಕ್ಟ್ರಿಕ್ಸ್ ಅಂತ ಹೇಳಿದ್ವಿ ಹೌದಾ. ಹಾಗಾದ್ರೆ ನೋಡಿ ಇದೇನಾಗಿರುತ್ತೆ ಅಂದರೆ ನಮಗಿದು ಡೈರೆಕ್ಟ್ರಿಕ್ಸ್ ಆಗಿರುತ್ತೆ ಹೌದಾ. ಹಾಗಾದ್ರೆ ಇದು ಫೋಕಸ್ ಏನಾಗಿದೆ, a,0 ತಾನೆ. ಇಲ್ಲಿ y ಸ್ಕ್ವೇರ್ ಈಕ್ವಲ್ ಟು 12x ಅಂತ ಕೊಟ್ಟಿದ್ದಾರೆ ಅಂದರೆ 4a ಇರೋ ಜಾಗದಲ್ಲಿ 12 ಇದೆ. ಹಾಗಾದ್ರೆ a ಇಸ್ ಈಕ್ವಲ್ ಟು 3 ಬರುತ್ತೆ. ಹಾಗಾದ್ರೆ ಇದು 3,0 ಹೌದಾ. ಹಾಗಾದರೆ ಡೈರೆಕ್ಟ್ರಿಕ್ಸ್ ಮೇಲೆ ಎಕ್ಸ್ ಕೋಆರ್ಡಿನೇಟ್ ಏನಾಗಿರುತ್ತೆ ಅಂದರೆ ಎಕ್ಸ್ ಈಕ್ವಲ್ ಟು -3 ಆಗುತ್ತೆ. ಹಾಗಾದ್ರೆ ನಾವು ಈಕ್ವೇಷನ್ ಆಫ್ ಡೈರೆಕ್ಟ್ರಿಕ್ಸ್ ಈಸ್ ಎಕ್ಸ್ ಈಕ್ವಲ್ ಟು -3 ಹೌದಾ. ಇನ್ನು ಯೂಸ್ ಮಾಡ್ಕೊಬೇಕು ವೈನ ಕ್ಯಾಲ್ಕುಲೇಟ್ ಮಾಡಬೇಕಷ್ಟೇ. ಈಗ ನೋಡಿ ವೈನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹಾಗಾದ್ರೆ ಇಲ್ಲಿ ಏನು ಬರುತ್ತೆ, ಎಕ್ಸ್ ಈಕ್ವಲ್ ಟು -3 ಬರ್ಕೊಂಡೆ ಅಂದರೆ ನಾವು ವೈ ಈಕ್ವಲ್ ಟು ಎಕ್ಸ್ ಪ್ಲಸ್ 3 ಇದೆ. ದಟ್ ಇಂಪ್ಲೈಸ್ ಎಕ್ಸಿಗೆ -3 ಬರ್ಕೊಂಡೆ ಅಂದರೆ ವೈ ಏನಾಗುತ್ತೆ, -3 + 3 ಅಂದರೆ 0 ಹೌದಾ. therefore ಪಾಯಿಂಟ್ ಆನ್ ದ ಲೈನ್ ಈಸ್ ಏನಾಗ್ಬಿಡುತ್ತೆ ಅಂದರೆ -3, 0 ಬರುತ್ತೆ ಅಷ್ಟೆ. ಅಂದರೆ -3, 0 ಬರಬೇಕು. ನನ್ ಆಫ್ ದೀಸ್ ಬರ್ತದೆ ಆಪ್ಷನ್. ಹೋಯ್ತಲ್ಲ ನೋಡಿ, ಇದು ಇಂಪಾರ್ಟೆಂಟ್. ನಮಗೆ ಈ ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಮಾಡ್ಕೋಬೋದು. ಲೋಕಸ್ ಆಫ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಪರ್ಪೆಂಡಿಕ್ಯುಲರ್ ಟ್ಯಾಂಜೆಂಟ್ ಈಸ್ ಅ ಡೈರೆಕ್ಟ್ರಿಕ್ಸ್ ಬರುತ್ತೆ ಅಷ್ಟೇ
ನೋಡಿ, ಇದು ಐಡಿಯಾ ಗೊತ್ತಿತ್ತು ಅಂದರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೊತೀವಿ. ನೆಕ್ಸ್ಟ್ ನೋಡಿ 47. The slope of tangent lines drawn from 3,8 to the parabola y square equal to minus 12x r ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಸ್ಲೋಪ್ ಕಂಡುಹಿಡಿಯಬೇಕಷ್ಟೇ, ಅಲ್ಲಿ ಅದು ಈಸಿ ಇದೆ. ಫಸ್ಟ್ ನೋಡಿ, ಈಕ್ವೇಷನ್ ಆಫ್ ಟ್ಯಾಂಜೆಂಟ್ನ ಬರ್ಕೊಂಡ್ಬಿಡ್ತೀನಿ ನಾವು. ಲೆಟ್ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಈಸ್ y ಈಕ್ವಲ್ ಟು mx ಪ್ಲಸ್ ಸಿ ಅಂತ ಬರ್ಕೊತೀನಿ. ಇಲ್ಲೇನು ಕೊಟ್ಟಿರೋ, ಪಾಸಿಂಗ್ ಟು ಪಾಯಿಂಟ್ 3,8 ತಾನೆ. 3,8ನ ಇದಕ್ಕೆ ಬರ್ಕೊಂಡೆ ಅಂದರೆ 8 ಇಸ್ ಈಕ್ವಲ್ ಟು 3m ಪ್ಲಸ್ ಸಿ ಬರುತ್ತೆ. ಅಂದರೆ ಸಿ ಅಂದರೆ 8 ಮೈನಸ್ 3m ಬಂತು. ದೇರ್ಫೋರ್ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಅಂದರೆ ಇಲ್ಲಿ ಏನು ಬರ್ತಾ ಇದೆ, y ಇಸ್ ಈಕ್ವಲ್ ಟು mx ಪ್ಲಸ್ 8 ಮೈನಸ್ 3m. ಹೌದಾ? ನೋಡಿ, ಇದರೊಳಗೆ ಈಗ ಎಮ್ ಇರೋದಾಗಲ್ಲಿ ಎಮ್ ಇದೆ, ಸಿನೂ ಗೊತ್ತಾಯ್ತು. ಹೌದಾ? ನೆಕ್ಸ್ಟ್ ನೋಡಿ, ಪ್ಯಾರಾಬೋಲಾ ಏನು ಕೊಟ್ಟಿರೋದು ನಮಗೆ, ಗಿವನ್ y ಸ್ಕ್ವೇರ್ ಈಕ್ವಲ್ ಟು ಮೈನಸ್ 12x. ಹೌದಾ? y ಸ್ಕ್ವೇರ್ ಈಕ್ವಲ್ ಟು ಮೈನಸ್ 12x ಅಂತ ಹೇಳಿದ್ರೆ 4a ಇರೋದಾಗಲ್ಲಿ 12 ಇದೆ, ಅಂದರೆ ಎ ಇರೋದಾಗಲ್ಲಿ 3 ಬಂತು. ಹೌದಾ? ನಮಗೆ ಕಂಡೀಷನ್ ಏನು ಗೊತ್ತಿರೋದು, ನಮಗೆ ನಾವು ಕಂಡೀಷನ್ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ಪ್ರೂವ್ ಮಾಡ್ಬೋದು. ಕಂಡೀಷನ್ ಏನು ಗೊತ್ತಿರೋದು ಅಂದರೆ ನಮಗೆ y ಸ್ಕ್ವೇರ್ ಈಕ್ವಲ್ ಟು 4ax ಇತ್ತು ಅಂದರೆ c ಇಸ್ ಈಕ್ವಲ್ ಟು a ಬೈ m ಬರೀತಿದ್ವಿ. ಇಲ್ಲಿ y ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 4ax ಇದೆ. ಕಂಡೀಷನ್ c ಇಸ್ ಈಕ್ವಲ್ ಟು ಮೈನಸ್ a ಬೈ m ಬರೀತೀವಿ. c ಅಂದರೆ 8 ಮೈನಸ್ 3m ಇಸ್ ಈಕ್ವಲ್ ಟು ಮೈನಸ್ 3 ಬೈ m. ಹೌದಾ? ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡೆ ಅಂದರೆ 8m ಮೈನಸ್ 3m ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 3. ಇಲ್ಲಿ ಎಲ್ಲದನ್ನು ಈ ಕಡೆ ತೊಗೊಂಡ್ವಿ ಅಂದರೆ 3m ಸ್ಕ್ವೇರ್ ಮೈನಸ್ 8m ಮೈನಸ್ 3 ಈಕ್ವಲ್ ಟು 0. ಹೌದಾ? ನೋಡಿ, ಸಿಂಪ್ಲಿಫೈ ಮಾಡ್ಕೊಳ್ಳಿ, ಸ್ಲೋಪ್ಸ್ ಬಂದ್ಬಿಡುತ್ತೆ ಎಮ್ ವ್ಯಾಲ್ಯೂನ. 3m ಸ್ಕ್ವೇರ್ ಮೈನಸ್ 9m ಸಿ ಬರುತ್ತೆ. 3m ಕಾಮನ್ ತೊಗೊಂಡೆ ಅಂದರೆ m ಮೈನಸ್ 3 ಪ್ಲಸ್ 1 ಕಾಮನ್ ತೊಗೊಂಡೆ ಅಂದರೆ m ಮೈನಸ್ 3 ಈಕ್ವಲ್ 0. ಎರಡರಲ್ಲೂ m ಮೈನಸ್ 3 ಕಾಮನ್ ತೊಗೊಂಡೆ ಅಂದರೆ 3m ಪ್ಲಸ್ 1 ಈಕ್ವಲ್ ಟು 0. ಹಾಗಾದ್ರೆ ಇಲ್ಲಿ m ಇಸ್ ಈಕ್ವಲ್ ಟು 3 ಆರ್ m ಇಸ್ ಈಕ್ವಲ್ ಟು ಮೈನಸ್ 1/3 ಬರ್ತದೆ. ಅದು ಆಪ್ಷನ್ ಸಿ ಬರ್ತಾ ಇದೆ ಅಷ್ಟೇ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 48. On the parabola y equal to x square, the point least distance from the straight line y equal to 2x minus 4 is ಅಂತ ಹೇಳಿದ್ರು. ನೋಡಿ, ಈಸಿ ಇದೆ. ಇದನ್ನು ಯಾವ ಥರ ಮಾಡ್ಕೊತೀವಿ ಅಂತೇಳಿ ನೋಡಿ. ಪಾಯಿಂಟು ಪ್ಯಾರಾಬೋಲಾ ಕೊಟ್ಟಿದ್ರು ಅಂದರೆ ಮ್ಯಾಕ್ಸಿಮಮ್ ಮಿನಿಮಮ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಆ ಥರ ಪ್ರಾಬ್ಲಮ್ ಪಿ ಯು ಅಲ್ಲೂ ಮಾಡ್ಕೊಂಡಿರ್ತೀವಿ. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಆನ್ ದ ಪ್ಯಾರಾಬೋಲಾ y ಈಕ್ವಲ್ ಟು ಎಕ್ಸ್ ಸ್ಕ್ವಯರ್. ಹೌದಾ? ನೋಡಿ, y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಥವಾ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು y ಅಂದರೆ ಗ್ರಾಫ್ ಈ ಥರ ಇರೋ ಬರುತ್ತೆ. ಹೌದಾ? ನೋಡಿ, ದ ಪಾಯಿಂಟ್ ಹೌದಾ ಲೀಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಸ್ಟ್ರೇಟ್ ಲೈನ್ ಏನಂತ ಹೇಳಿರೋದು ಅಂದರೆ ಇದು y ಇಸ್ ಈಕ್ವಲ್ ಟು 2x ಮೈನಸ್ 4. ಹೌದಾ? ನೋಡಿ, ಇಲ್ಲಿಂದ ಇಲ್ಲೊಂದು ಯಾವುದೋ ಒಂದು ಪಾಯಿಂಟ್ ಇದೆ ಅಂದ್ಕೊಳ್ಳಿ. ಈ ಪಾಯಿಂಟಿಗೆ ಈ ಡಿಸ್ಟೆನ್ಸ್ ಏನಾಗಿರಬೇಕು ಅಂದರೆ ಸ್ಮಾಲೆಸ್ಟ್ ಇರಬೇಕು. ಹೌದಾ? ಈ ಡಿಸ್ಟೆನ್ಸ್ನ ಲೀಸ್ಟ್ ಅಂತ ಹೇಳಿದ್ದಾರೆ.
ನೋಡಿ ಆ ಥರ ಇರಬೇಕು ಅಂದರೆ ಯಾವಾಗಲೂ ಹೇಗಿರುತ್ತೆ ಅಂದರೆ ಇಲ್ಲಿ ಏನು ಲೈನ್ ಇರುತ್ತಲ್ಲ ಅದಕ್ಕೊಂದು ಪ್ಯಾರಲಲ್ ಲೈನ್ ಬರದೆ ಅಂದರೆ ಇದೇನಾಗಿರುತ್ತೆ ಅಂದರೆ ಟ್ಯಾಂಜೆಂಟ್ ಆಗಿರಬೇಕಿದೆ. ನೋಡಿ ಆ ಥರ ಇದ್ದರೆ ಮಾತ್ರ ನಮಗೆ ಲೀಸ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ಅಂದರೆ ಈಗ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಟ್ಯಾಂಜೆಂಟ್ ಇಂದ ಪ್ಯಾರಾಬೋಲಾ ಕೇಳಿದ್ದಾರೆ ಅಷ್ಟೇ. ವೈ ಸ್ಕ್ವೇರ್ ಈಕ್ವಲ್ ಟು ಅಥವಾ ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಹೌದಾ. ಫಸ್ಟ್ ನೋಡಿ ಟ್ಯಾಂಜೆಂಟ್ ಈಕ್ವೇಷನ್ನ ಬರ್ಕೊಂಡ್ಬಿಡ್ತೀನಿ. ಆದರೆ ಇಲ್ಲಿ ಯಾವ ಫಾರ್ಮೆಟಲ್ಲಿ ಬರೀಬೋದು ಅಂದರೆ ನಾವು ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಈಸ್ ನೋಡಿ ಇಲ್ಲಿ ವೈ ಈಕ್ವಲ್ ಟು 2x ಇದೆ ಅಂದರೆ ಇದಕ್ಕೂ ಏನಾಗಿರುತ್ತೆ ವೈ ಈಕ್ವಲ್ ಟು 2x ಇದ್ದೇ ಇರುತ್ತೆ. ಆದರೆ ಕಾನ್ಸ್ಟೆಂಟ್ ಮಾತ್ರ ಚೇಂಜ್ ಆಗುತ್ತೆ ಹೌದಾ. ಹಾಗಾದ್ರೆ ಇಲ್ಲಿ ಏನೇನು ಬರೀಬೋದು ಅಂದರೆ ಇಲ್ಲಿ ಎಮ್ ಇರೋ ಜಾಗದಲ್ಲಿ 2 ಇದೆ, ಸಿ ಇರೋ ಜಾಗದಲ್ಲಿ ಕೆ ಇದೆ ಹೌದಾ. ನೆಕ್ಸ್ಟ್ ನಾವು ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಥವಾ ಇದು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಥರ ಇದೆ. ಬೇರೆ 4a ಇರೋ ಜಾಗದಲ್ಲಿ 1, ಎ ಇರೋ ಜಾಗದಲ್ಲಿ 1/4 ಹೌದಾ. ನೆಕ್ಸ್ಟ್ ನೋಡಿ ಕಂಡೀಷನ್ ನಮಗೆ ಏನು ಗೊತ್ತಿರೋದು ಆ ಕಂಡೀಷನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ಈಗ ಸಿಂಪ್ಲಿಫೈ ಆಗಿಬಿಡುತ್ತೆ ಹೌದಾ. ನೋಡಿ ಕಂಡೀಷನ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಇತ್ತು ಅಂದರೆ ಕಂಡೀಷನ್ ನಮಗೆ ಏನು ಗೊತ್ತಿರೋದು ಅಂದರೆ ಸಿ ಇಸ್ ಈಕ್ವಲ್ ಟು -a ಎಮ್ ಸ್ಕ್ವೇರ್ ಹೌದಾ. ನೋಡಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ಕೆ ವ್ಯಾಲ್ಯೂ ಬಂದ್ಬಿಡುತ್ತೆ. ಕೆ ಇಸ್ ಈಕ್ವಲ್ ಟು -1/4 ಎಮ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್. ಇದು ಸಿಂಪ್ಲಿಫೈ ಮಾಡಿದ್ರೆ -1 ಹೌದಾ. ದೇರ್ಫೋರ್ ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಏನಾಯಿತು ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಈಸ್ y is equal to 2x minus 1 ಹೌದಾ. ಇದನ್ನ 1 ಅಂತ ತೊಗೊತೀನಿ. ನೆಕ್ಸ್ಟ್ ಗಿವನ್ ಪ್ಯಾರಾಬೋಲಾ ಏನು ಗಿವನ್ y ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇದನ್ನ 2 ನೋಡಿ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕಂಡುಹಿಡ್ಕೊಳ್ಳಿ ಅಷ್ಟೇ. ಅಥವಾ ಆನ್ಸರ್ ಟು ಕ್ವಶನ್ನು ಹೋಗ್ಬೋದು. ಕೊಟ್ಟಿರೋ ಆಪ್ಷನ್ನ ಎರಡಕ್ಕೂ ಸ್ಯಾಟಿಸ್ಫೈ ಆದಾಗುತ್ತೆ ಅಂತ ಚೆಕ್ ಮಾಡ್ಬೋದು. ಅಥವಾ ಎರಡು ಯೂಸ್ ಮಾಡ್ಕೊಂಡು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಕ್ಯಾಲ್ಕುಲೇಟ್ ಮಾಡಿದ್ರು ಬರುತ್ತೆ. ಅಂದರೆ ಇಲ್ಲಿಗ ಫ್ರಮ್ 1 and 2 ವೈ ಬದಲು ಎಕ್ಸ್ ಸ್ಕ್ವೇರ್ ಬರ್ಕೊಂಡೆ ಅಂದರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2x minus 1 ಅಥವಾ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಈಕ್ವಲ್ ಟು 0. ಇದು ಯಾವ ಥರ ಇದೆ ಎಕ್ಸ್ -1 ಹೋಲ್ ಸ್ಕ್ವೇರ್ ಥರ ಇದೆ ತಾನೆ. ಆದರೆ ಎಕ್ಸ್ ಇಸ್ ಈಕ್ವಲ್ ಟು 1 ಬಂತು ಹೌದಾ. ನೋಡಿ ಎಕ್ಸಿಗೆ 1 ಬರ್ಕೊಳ್ಳಿ. ಫ್ರಮ್ 2 ವೈನು 1 ಬಂದುಬಿಡುತ್ತೆ. ಫ್ರಮ್ 2 ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ವೈ ಈಕ್ವಲ್ ಟು 1 ಸ್ಕ್ವೇರ್ ದಟ್ ಇಂಪ್ಲಸ್ ಇಲ್ಲೂ ವೈ ಈಕ್ವಲ್ ಟು 1. therefore ಪಾಯಿಂಟ್ ಏನಾಗ್ಬಿಡುತ್ತೆ ಈಗ ಪಾಯಿಂಟ್ ಈಸ್ 1, 1 ಬರುತ್ತೆ. ಅಂದರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಆಯ್ತಲ್ಲ. ನೋಡಿ ಇದಿದೆ, ಇದು ಇಂಪಾರ್ಟೆಂಟ್. ನಮಗೆ ಇದು ಗೊತ್ತಿರಬೇಕು. ಒಂದು ಲೈನಿಂದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬೇಕು ಅಂದರೆ ಆ ಲೈನಿಗೆ ಒಂದು ಪ್ಯಾರಲಲ್ ಲೈನ್ ಬರ್ಕೊಂಡೆ ಅಂದರೆ ಅದು ಟ್ಯಾಂಜೆಂಟ್ ಆಗಿರಬೇಕು. ಅವಾಗಲೇ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬರೋದು. ಅದಕ್ಕೆ ನಮಗೆ ಐಡಿಯಾ ಗೊತ್ತಿರಬೇಕು. ಅದಕ್ಕೆ ಪ್ಯಾರಲಲ್ ಲೈನ್ ಇಸ್ ಅ ಟ್ಯಾಂಜೆಂಟ್ ಅಂತ ತೊಗೊಂಡ್ಬಿಟ್ವಿ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬರುತ್ತೆ ಹೌದಾ. ಅದೇ ನಮಗೆ ಪಾಯಿಂಟಿಂದ ಕೊಟ್ಟಿದ್ರು ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬೇಕು ಅಂದರೆ ಅಲ್ಲಿ ಏನು ಮಾಡ್ಕೊತಿದ್ವಿ ಅಂದರೆ ಪಾಯಿಂಟಿಂದ ಇದ್ರ ಮೇಲೆ ಒಂದು ಜನರಲ್ ಫಾರ್ಮ್ ಬರ್ಕೋಬೇಕು, ಡಿಸ್ಟೆನ್ಸ್ ಫಾರ್ಮ್ನ ಬರ್ಕೋಬೇಕು. ಡಿಸ್ಟೆನ್ಸ್ ಇಸ್ ಶಾರ್ಟೇಜ್ ಅಂತ ಹೇಳಿದ್ರೆ f' ಈಕ್ವಲ್ ಟು 0 ಆ್ಯಂಡ್ f" ಗ್ರೇಟರ್ ದ್ಯಾನ್ 0 ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊತೀವಿ ಹೌದಾ. ಅದಕ್ಕೆ ಜಸ್ಟ್ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ನೋಡಿ 49. ಡಿಫ್ರೆಂಟ್ ಇದೆ. ಎ ಬಿ ಎ ಸಿ ಆರ್ ಟ್ಯಾಂಜೆಂಟ್ಸ್ ಟು ದ ಪ್ಯಾರಾಬೋಲಾ y ಸ್ಕ್ವೇರ್ ಈಕ್ವಲ್ ಟು 4ax if L1, L2, L3 are the lengths of perpendicular from A, B, C on any tangent to the parabola then ಅಂತ ಹೇಳಿದರು ಹೌದಾ. ನೋಡಿ ಎ ಬಿ ಎ ಸಿ ಆರ್ ಟ್ಯಾಂಜೆಂಟ್ ಟು ದ ಪ್ಯಾರಾಬೋಲಾ y ಸ್ಕ್ವೇರ್ ಈಕ್ವಲ್ ಟು 4ax ಅಂತ ಹೇಳಿದರು ಹೌದಾ. ಈ ಥರ ತೊಗೊತೀನಿ. y ಸ್ಕ್ವೇರ್ ಈಕ್ವಲ್ ಟು 4x ಹೌದಾ. ನೆಕ್ಸ್ಟ್ ಎ ಬಿ
ಎ ಸಿ ಆರ್ ಟ್ಯಾಂಜೆನ್ಸ್ ಟು ದ ಪ್ಯಾರಾಬೋಲಾ ಅಂತ ಹೇಳಿದ್ದಾರೆ ಹೌದಾ. ಹೇಗಾದ್ರು ಇರ್ಬೋದು ಅದು ಎ ಬಿ ಮತ್ತು ಎ ಸಿ ಇಲ್ಲೆಲ್ಲ ಇದೆ ಅಂದ್ಕೊಳ್ಳಿ. ಎ ಇದು ಬಿ ಇದು ಸಿ ಹೌದಾ. ಎ ಬಿ ಆ್ಯಂಡ್ ಎ ಸಿ ಆರ್ tangents to the parabola y square equal to 4x if L1, L2, L3 are the length of perpendicular from A, B, C on any tangent to the parabola ಅಂತ ಹೇಳಿದ್ದಾರೆ ಹೌದಾ. ಆನ್ ಎನಿ ಟ್ಯಾಂಜೆಂಟ್ ಟು ದ ಪ್ಯಾರಾಬೋಲಾ ಅಂತ ಹೇಳಿದ್ದಾರೆ. ಅಂದರೆ ನೋಡಿ ಇನ್ನೊಂದು ಯಾವುದೋ ಟ್ಯಾಂಜೆಂಟ್ ತಗೋಬೇಕು. ನೋಡಿ ಈ ಥರ ಇನ್ನೊಂದು ಯಾವುದೋ ಟ್ಯಾಂಜೆಂಟ್ ಇದೆ ಅಂತ ಜಸ್ಟ್ ತೊಗೊಂಡಿರ್ತೀನಿ. ಇದನ್ನು ಟ್ಯಾಂಜೆಂಟ್ ಅಂದ್ಕೊಂಡಿದೆ ಹೌದಾ. ಇಲ್ಲಿಂದ ಏನೇನಂತ ಹೇಳಿದ್ದಾರೆ ಅಂದರೆ L1 ಎ ಇಂದ ಇದಕ್ಕೆ ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಇದು L1 ಹೌದಾ. ಅದೇ ಥರ ಬಿ ಇಂದ ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ನ L2 ಮತ್ತು ಸಿ ಇಂದ ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ನ L3 ಅಂತ ಹೇಳಿದ್ರು ಹೌದಾ. ಈ ಥರ ಕೊಟ್ಟಿದ್ದಾರೆ ಅಷ್ಟೇ. ದೆನ್ L1, L2, L3 ಆರ್ ಇನ್ ಅಂತ ಹೇಳಿದರು ಹೌದಾ. ನೋಡಿ ಇಲ್ಲಿ ಫಸ್ಟು ಯಾವ ಥರ ಮಾಡ್ಕೊತೀವಿ ಅಂತೇಳಿ ಗೊತ್ತಾಗಬೇಕಷ್ಟೆ. ನೋಡಿ ಈ ಪಾಯಿಂಟ್ನ AT1 ಸ್ಕ್ವೇರ್ 2AT1 ತೊಗೊತೀನಿ. ಅದೇ ಥರ ಸಿನ ಏನಂತ ತೊಗೋಬೋದು ಅಂದರೆ AT2 ಸ್ಕ್ವೇರ್ 2AT2 ಹೌದಾ. ನೆಕ್ಸ್ಟ್ ಹಾಗಾದ್ರೆ ಈ ಪಾಯಿಂಟ್ ನಮಗೆ ಗೊತ್ತಿದೆ. ಈ ಪಾಯಿಂಟ್ ಏನು ತೊಗೊತೀನಿ ಅಂದರೆ ನಾನು ಇವೆರಡದು ಜಾಮೆಟ್ರಿಕ್ ಮೀನ್ ಆಗಿರುತ್ತಾನೆ ಇಲ್ಲಿ ಅಂದರೆ AT1 T2. ನೆಕ್ಸ್ಟು ಇನ್ನೊಂದು ಅರ್ಥಮೆಟಿಕ್ ಮೀನ್ ಆಗಿರುತ್ತೆ ಹೌದಾ. ಅಂದರೆ A ಇಂಟು T1 ಪ್ಲಸ್ T2 ಇಷ್ಟು ಬರೀಬೋದಲ್ಲ. ನೋಡಿ ಅಂದರೆ ಇಲ್ಲಿ ಏನೇನು ಗೊತ್ತಾಯಿತು. ಎ ಅಂದರೆ AT1 T2 A ಇಂಟು T1 ಪ್ಲಸ್ T2. ಬಿ ಅಂತ ಹೇಳಿದ್ರೆ AT1 ಸ್ಕ್ವೇರ್ 2AT1. ಸಿ ಅಂತ ಹೇಳಿದ್ರೆ AT2 ಸ್ಕ್ವೇರ್ 2AT2 ಹೌದಾ. ನೆಕ್ಸ್ಟ್ ನೋಡಿ ಇದ್ರದ್ದು ಈಕ್ವೇಷನ್ನ ಏನು ಬರಿಬೋದು ನಾವು. ಎನಿ ಟ್ಯಾಂಜೆಂಟ್ ತಾನೆ. ಎನಿ ಟ್ಯಾಂಜೆಂಟ್ ಅಂದರೆ ಅದನ್ನ y ಇಸ್ ಈಕ್ವಲ್ ಟು mx ಪ್ಲಸ್ a/n ಬರಿಬೋದಾ. ಅದು ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ ಏನು ಬರುತ್ತೆ. ಎಮ್ನ LCM ತೊಗೊಂಬಿಟ್ಟೆ ಅಂದರೆ ಇಲ್ಲಿ my ಇಸ್ ಈಕ್ವಲ್ ಟು m ಸ್ಕ್ವೇರ್ ಎಕ್ಸ್ ಪ್ಲಸ್ a ಬರುತ್ತೆ ಹೌದಾ. ಹಾಗಾದ್ರೆ ದಟ್ ಇಂಪ್ಲೈಸ್ ಈಕ್ವೇಷನ್ ಆಫ್ ಎನಿ ಟ್ಯಾಂಜೆಂಟ್ ಈಸ್ m ಸ್ಕ್ವೇರ್ ಎಕ್ಸ್ ಮೈನಸ್ my ಪ್ಲಸ್ a ಈಕ್ವಲ್ ಟು 0 ಹೌದಾ. ನೋಡಿ ನಾವು 1 ಅಂದ್ಕೊತೀನಿ. ನೋಡಿ L1 ಏನಂತ ಹೇಳಿರೋದು ನಮಗೆ ಪರ್ಪೆಂಡಿಕ್ಯುಲರ್ ಫ್ರಮ್ ಎ ತಾನೆ. ಹಾಗಾದರೆ ನೋಡಿ ನಾವು L1 ಇಸ್ ಈಕ್ವಲ್ ಹೌದಾ. ಪರ್ಪೆಂಡಿಕ್ಯುಲರ್ ಫ್ರಮ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕಂಡುಹಿಡಿಬೇಕಲ್ಲ. ಎಕ್ಸ್ ಬದಲು ಇದು ಬರೀಬೇಕು, ವೈ ಬದಲು ಇದನ್ನು ಬರೀಬೇಕು. ಹಾಗಾದ್ರೆ ಏನು ಬರೀಬೋದು. ಎಕ್ಸ್ ಬದಲು ಅದು ಬರ್ಕೊಂಡೆ ಅಂದರೆ m ಸ್ಕ್ವೇರ್ ಇಂಟು AT1 T2 ಮೈನಸ್ m ಇಂಟು A ಇಂಟು T1 ಪ್ಲಸ್ T2 ಪ್ಲಸ್ A ಡಿವೈಡೆಡ್ ಬೈ ರೂಟ್ ಆಫ್ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಅಂದರೆ ರೂಟ್ ಆಫ್ m ಸ್ಕ್ವೇರ್ ಮೈನಸ್ m ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ m ಪವರ್ 4 ಪ್ಲಸ್ m ಸ್ಕ್ವೇರ್ ಬರುತ್ತೆ ಹೌದಾ. ಇಷ್ಟು ಬರ್ತೇನು. ನೋಡಿ ನಾವು 1 ಅಂತ ತೊಗೊತೀನಿ. 2 L1 ಆಯಿತು. ಅದೇ ಥರ ನೋಡಿ L2 ಅಂದರೆ ಫ್ರಮ್ ಬಿ ಅಂತ ಹೇಳಿದ್ರೆ ತಾನೆ. ಹಾಗಾದ್ರೆ ಬಿ ಇಂದ ತೊಗೋಬೇಕು. AT1 ಸ್ಕ್ವೇರ್ ಬರೀಬೇಕು. ಹಾಗಾದ್ರೆ ಇದಕ್ಕೆ AT1 ಸ್ಕ್ವೇರ್ ಬರ್ಕೊಂಡೆ ಅಂದರೆ m ಸ್ಕ್ವೇರ್ AT1 ಸ್ಕ್ವೇರ್ ನೆಕ್ಸ್ಟ್ ಮೈನಸ್ m ಇಂಟು ವೈ ಅಂತ ಹೇಳಿದ್ರೆ 2AT1 ಅಲ್ಲ 2AT1 ಪ್ಲಸ್ A ಡಿವೈಡೆಡ್ ಬೈ ಇದಂತೂ ಸೇಮ್ ರೂಟ್ ಆಫ್ m ಪವರ್ 4 ಪ್ಲಸ್ m ಸ್ಕ್ವೇರ್. ನೆಕ್ಸ್ಟ್ ನೋಡಿ L3ನೂ ಅಷ್ಟೇ AT2 ಇದೆ. ಈಗ m ಸ್ಕ್ವೇರ್ AT2 ಸ್ಕ್ವೇರ್ ಮೈನಸ್
2m(a)t2 plus a divided by root of m power 4 plus m square. ತಿಳಿಸ್ಬೋದಲ್ಲ. ಇದನ್ನ 3, ಇದನ್ನ 4. ನೋಡಿ ಇದನ್ನು ಯೂಸ್ ಮಾಡಿಕೊಂಡು ಅಲ್ಲಿ ಗೆಸ್ ಮಾಡ್ಕೋಬೋದು ಆನ್ಸರ್ನ. ನೋಡಿ ಯಾವ ಥರ ಗೆಸ್ ಮಾಡ್ಬೋದು ಅಂದರೆ, ಇಲ್ಲಿ ನೋಡಿ L2 ಅಲ್ಲಿ ಬರೀ ಏನಿದೆ, T1 ಇದೆ. L3 ಅಲ್ಲಿ ಬರೀ ಏನಿದೆ, T2 ಇದೆ. L1 ಅಲ್ಲಿ ಏನಿದೆ ಅಂದರೆ T1 ಮತ್ತು T2 ಎರಡೂ ಇದೆ. ಹೌದಾ? ಈಗೇನಾದ್ರು GP ಅಲ್ಲಿ ಇತ್ತು ಅಂದರೆ ನಾವು ಯಾವಾಗಲೂ ಹೇಗೆ ಬರ್ಕೊತಿದ್ವಿ, B² = A × C. ಹಾಗಾದ್ರೆ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ಇನ್ನೊಂದು ಬರಬೇಕು. ಹೌದಾ? ನೋಡಿ ಇವೆರಡನ್ನ ಏನಾದ್ರು ಮಲ್ಟಿಪ್ಲೈ ಮಾಡಿದ್ರೆ T1 T2 ಒಳಗೆ ಬರುತ್ತೆ ತಾನೆ. ಹಾಗಾದರೆ B² = AC ಥರ ಬರಬೇಕು ಅಂದರೆ ಇಲ್ಲಿ ಏನು ಬರುತ್ತೆ ಅಂದರೆ L1² = L3 × L2 ಬರುತ್ತೆ. ನೋಡಿ ಅದನ್ನು ಸ್ಕ್ವಯರ್ ಮಾಡ್ಕೊಳ್ಳಿ. L1ನ ಸ್ಕ್ವಯರ್ ಮಾಡಬೇಕು, ನೆಕ್ಸ್ಟ್ L2 ಮತ್ತು L3 ಎರಡನ್ನೂ ಮಲ್ಟಿಪ್ಲೈ ಮಾಡಬೇಕು, ಅವಾಗ ಬರುತ್ತದು. ನೋಡಿ ಇವೇನು ಮಾಡ್ಕೊಂಡಾಗ ಬರುತ್ತೆ ಅಂದರೆ ಇಲ್ಲಿ ಏನು ಬರೀಬೋದು ಅಂತ ಹೇಳಿದ್ರೆ, ದಟ್ ಇಂಪ್ಲೈಸ್ L3, L1, L2 ಆರ್ ಇನ್ GP ಬರುತ್ತೆ. ಹೌದಾ? ಒಂದು ಆಪ್ಷನ್ ಸಿ ಬರುತ್ತೆ. ನೋಡಿ ಗೆಸ್ ಮಾಡ್ಬೋದು ಈಸಿಯಾಗಿ, ಯಾಕಂದರೆ ಇದಂತೂ T1 T2 ಒಳಗಿದೆ, ಇನ್ನೊಂದು T1 ಅಲ್ಲಿದೆ, ಇನ್ನೊಂದು T2 ಅಲ್ಲಿದೆ. ಹೌದಾ? ಅವೆರಡು ಮಲ್ಟಿಪ್ಲೈ ಮಾಡಿಕೊಂಡೆ ಏನು ಬರುತ್ತೆ ನಮಗೆ, T1 T2 ಬರ್ತದೆ. ಹೌದಾ? ಅದಕ್ಕೆ ಈ ಐಡಿಯಾ ಯೂಸ್ ಮಾಡಿಕೊಂಡು ಅಂತ ಈಸಿಯಾಗಿ ಬರುತ್ತೆ. ಇಲ್ಲಾಂದರೆ ನೋಡಿ ಇದು ಎರಡನ್ನು ಮಲ್ಟಿಪ್ಲೈ ಮಾಡಿ ಇದನ್ನು ಸ್ಕ್ವೇರ್ ಮಾಡಬೇಕು. ಹೌದಾ? ಲೆಂತಿ ಆಗುತ್ತೆ, ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಆನ್ಸರ್ ಬಂದೇ ಬರುತ್ತೆ. ಬಟ್ ಐಡಿಯಾ ಗೊತ್ತಾಯ್ತಲ್ಲ. ಇಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, AB ಮತ್ತು AC ಎರಡು ಟ್ಯಾಂಜೆಂಟು. ಹೌದಾ? ಮತ್ತು ಇನ್ನೊಂದು ಯಾವುದೋ ಒಂದು ಟ್ಯಾಂಜೆಂಟ್ ಇದೆ. ಆ ಟ್ಯಾಂಜೆಂಟಲ್ಲಿ ಎ ಇಂದ ಮತ್ತು ಬಿ ಇಂದ ಸಿ ಇಂದ 3 ಪರ್ಪೆಂಡಿಕ್ಯುಲರ್ ಲೈನ್ಸ್ನ ಡ್ರಾ ಮಾಡ್ತೀನಿ. ಅದನ್ನ L1, L2, L3 ಅಂತ ಹೇಳಿದ್ದಾರೆ. ಹಾಗಾದರೆ L1, L2, L3 ಒಳಗೆ ಯಾವ ಆರ್ಡ್ರಲ್ಲಿ GPL ಬರುತ್ತೆ ಅಂತ ಕೇಳಿದ್ದಾರೆ ಅಷ್ಟೆ. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 15 ಈಸಿ ಇದೆ. A circle with center at the focus of the parabola y² = 4px touches the directrix, then a point of intersection of the circle and the parabola is. ನೋಡಿ ಇದು ಇಂಪಾರ್ಟೆಂಟ್, ನಮಗೆ ಈ ಐಡಿಯಾ ಗೊತ್ತಾಗಬೇಕು. ಇದೇ ಐಡಿಯಾನ ಇನ್ನೂ ಎಷ್ಟೊಂದು ಕಡೆ ಯೂಸ್ ಮಾಡ್ತೀವಿ ನಾವು. ನೋಡಿ y² = 4px ಅಂತ ಹೇಳಿದ್ರೆ ಈ ಥರ ತೊಗೊತೀವಿ. y² = 4px. ಹೌದಾ? ನೋಡಿ ಸರ್ಕಲ್ ವಿತ್ ಸೆಂಟರ್ ಅಟ್ ದ ಫೋಕಸ್ ಅಂತ ಹೇಳಿದ್ದಾರೆ. ಸೆಂಟರ್ ಅಟ್ ದ ಫೋಕಸ್, ಇದು ಫೋಕಸು. ಸರ್ಕಲ್ ವಿತ್ ಸೆಂಟರ್ ಅಟ್ ದ ಫೋಕಸ್ ಟಚಸ್ ದ ಡೈರೆಕ್ಟ್ರಿಕ್ಸ್ ಅಂತ ಹೇಳಿದ್ದಾರೆ. ಟಚಸ್ ದ ಡೈರೆಕ್ಟ್ರಿಕ್ಸ್. ಹೌದಾ? ಈ ಥರ ಈಗ ಸರ್ಕಲ್ ಇದೆ ಅಂದ್ಕೊಳ್ಳಿ, ಈ ಥರ ಸರ್ಕಲ್ ಬರ್ಬೋದು ಅಷ್ಟು. ಹೌದಾ? ದೆನ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಸರ್ಕಲ್ ಆ್ಯಂಡ್ ದ ಪ್ಯಾರಾಬೋಲಾ ಈಸ್ ಅಂತ ಹೇಳಿದ್ದಾರೆ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದನ್ನು ಕಂಡುಹಿಡ್ಕೋಬೇಕು. ಹೌದಾ? ನೋಡಿ ಈಸಿಯಾಗಿ ಕಂಡುಹಿಡಿಬೋದು ಡೈರೆಕ್ಟಾಗಿ. ಅದು ಏನಾಗಿರುತ್ತೆ ಅಂತೇಳಿ ಗೊತ್ತಾಯಿತು ಅಂದರೆ ಈಸಿಯಾಗಿ ಬರೀಬೋದು. ನೋಡಿ ನಮಗೆ ಇದು 4p ಕೊಟ್ಟಿದ್ದಾರೆ ಅಂದರೆ ಇದು p ಆಗಿರುತ್ತೆ, ಇದನ್ನು pನೇ ತಾನೆ, ಯಾಕಂದರೆ ಇದು -p,0, ಇದು p,0. ರೇಡಿಯಸ್ 2p ಆಯ್ತಲ್ಲ. ಹೌದಾ? ಹಾಗಾದ್ರೆ ನೋಡಿ ನಮಗೆ ಲೆಂತ್ ಆಫ್ ದ ಲ್ಯಾಟಸ್ ಸೆಕ್ಟಮ್ ಆ್ಯಕ್ಚುಲಿ ಏನು ಗೊತ್ತಿರೋದು 4p, ಅಂದರೆ ಈ ವ್ಯಾಲ್ಯೂನು 2p, ಇದನ್ನು 2p ತಾನೆ. ಹೌದಾ? ಹಾಗಾದರೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನಮಗಲ್ಲಿ ಎಂಡ್ಸ್ ಆಫ್ ಲ್ಯಾಟಸ್ ಸೆಕ್ಟಮ್ ಬರುತ್ತೆ. ಹೌದಾ? ಅದನ್ನು ನೋಡಿ ಇದು ಆ್ಯಕ್ಚುಲಿ ಈ ಥರ ಬರುತ್ತೆ ಡಯಾಗ್ರಾಮ್. ಫಸ್ಟೇ ಸರ್ಕಲ್ ಬರ್ಕೊಂಡ್ಬಿಟ್ರೆ ಈಸಿಯಾಗಿ ಬರೀಬೋದು. ಜಸ್ಟ್ ನೋಡಿ ಡಯಾಗ್ರಾಮ್ನ ಈ ಥರ ಕ್ಲೀನಾಗಿ ಬರ್ಕೋಬೋದು. ನೋಡಿ ಒಂದು ಸರ್ಕಲ್ ತೊಗೊತೀನಿ ಫಸ್ಟು. ಈ ಸೆಂಟರ್ನ ಫೋಕಸ್ ಅಂತ ಹೇಗೋ ಅಂದ್ಕೊಂಡಿದ್ವಿ ಅಂದ್ಕೊಳ್ಳಿ. ಇದನ್ನು ಡೈರೆಕ್ಟ್ರಿಕ್ಸ್ ನೋಡಿ. ನೋಡಿ ಪ್ಯಾರಾಬೋಲಾ ಆ್ಯಕ್ಚುಲಿ ಈ ಥರ ಬರುತ್ತೆ.
ಈ ಥರ ಪ್ಯಾರಾಬೋಲಾ ಬರ್ತದೆ ನೋಡಿ. ಇದು ಆಕ್ಸೆಸ್, ನೋಡಿ ಈ ಥರ ಬರುತ್ತೆ ಅಷ್ಟೇ. ಇದು ನೋಡಿ, ಇದನ್ನು ನಾವೇನಂತ ಹೇಳಿರೋದು ಫೋಕಸ್ಸು, ಹೌದಾ, ಇದು ಡೈರೆಕ್ಟ್ರಿಕ್ಸ್. ಆದರೆ ಇವೆರಡು ಆ್ಯಕ್ಚುಲಿ ಏನಾಗಿರುತ್ತೆ ಅಂದರೆ ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ಅಷ್ಟೇ, ಹೌದಾ. ಡೈರೆಕ್ಟಾಗಿ ಅಲ್ಲಿ ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ಅಂತ ಕೇಳೋ ಬದಲು ಈ ಥರ ಕೇಳಿರ್ತಾರೆ, ಅದು ಗೊತ್ತಿರಬೇಕು ನಮಗಿಲ್ಲಿ. ಆದರೆ ಇಲ್ಲಿ ಏನು ಬರೀಬೋದು ಅಂದರೆ ನೋಡಿ, ನೋಟ್ ನೋಡಿ, a circle with center at the focus of the parabola y square equal to 4ax touches the directrix, then the point of intersection of the circle and the parabola is end points of ಲ್ಯಾಟಸ್ ಸೆಕ್ಟಮ್. ನೋಡಿ, ಇದು ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಬರೀಬೋದು. ಹಾಗಾದ್ರೆ ಇಲ್ಲಿ ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ಸೆಕ್ಟಮ್ ಕೇಳಿದ್ರೆ ಅಷ್ಟೇ, ಫೈಂಡ್ ಔಟ್ ಮಾಡ್ಕೊಳ್ಳಿ ಬರುತ್ತೆ. ನೋಡಿ, ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ಸೆಕ್ಟಮ್ ಏನು ಬರೀತೀನಿ, ಇದು p, 0 ತಾನೆ, ಯಾಕಂದರೆ ಇದು y ಸ್ಕ್ವೇರ್ ಇಸ್ ಈಕ್ವಲ್ ಟು 4px ಕೊಟ್ಟಿದ್ದಾರೆ. ಹಾಗಾದ್ರೆ ಇದು p, 0 ಆಯ್ತು ಅಂದರೆ ಇದು p, 2a, ಇದು p, -2, ಯಾಕಂದರೆ ಇದನ್ನು 2p ಆಗಿರುತ್ತೆ, ಇದು 2p, ಇದು p, ಇದು p. ಅದಾದರೆ p, 2a, ಅದು p, -2a ಬರುತ್ತೆ, ಅಂದರೆ p, ±2p, ಹೌದಾ. a ಅಂದರೆ p ಇದೆ, ಇದಕ್ಕೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ, ಹೌದಾ. ಅಂದರೆ therefore ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ಸೆಕ್ಟಮ್ ಆರ್ p, ±2p ಬರ್ಕೊಂಡು. ಈಗ ನೋಡಿ, ಇದು ನೋಟ್ ಗೊತ್ತಿರಲಿ. ಇದು ಈ ನೋಟ್ನ ಬೇರೆ ಕಡೆನೂ ಯೂಸ್ ಮಾಡ್ಕೊತೀವಿ, ಅದಕ್ಕೆ ಐಡಿಯಾ ಗೊತ್ತಿರಬೇಕು. ಡೈರೆಕ್ಟ್ರಿಕ್ಸಿಗೆ ಏನಾದರೂ ಸರ್ಕಲ್ ಟಚ್ ಆಗುತ್ತೆ ಸಚ್ ದಟ್ ಎಸ್ ಈಸ್ ದ ಸೆಂಟರ್ ಆಫ್ ದ ಸರ್ಕಲ್ ಆಗಿತ್ತು ಅಂದರೆ ದೆನ್ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ದ ಪ್ಯಾರಾಬೋಲಾ ಆ್ಯಂಡ್ ದ ಸರ್ಕಲ್ ಆರ್ ಎಂಡ್ ಪಾಯಿಂಟ್ಸ್ ಆಫ್ ಲ್ಯಾಟಸ್ ರೆಕ್ಟಮ್ ಆಗಿರುತ್ತೆ ಅಷ್ಟೇ. ಈ ಥರ ನೋಡಿ, ಇದು ಗೊತ್ತಿತ್ತು ಅಂದರೆ ಪ್ರಾಬ್ಲಮ್ನ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಕೋಬೋದು. ಇದು ಆಯ್ತಲ್ಲ.